ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ JK ಕನ್ನಡ ಕೀರ್ತಿ ಕುಮಾರ್ ಜೆ. ಇವತ್ತಿನ ವಿಡಿಯೋದಲ್ಲಿ ಹೊಸ್ದಾಗಿ ಅಡಿಕೆ ಗಿಡ ನೆಟ್ಟು 4-5 ತಿಂಗಳು ಆದಮೇಲೆ ಯಾವ ರೀತಿ ಯಾವ ಥರದ ಗೊಬ್ಬರಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇರುತ್ತೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕ್ರಿಪ್ಟ್ ಮಾಡ್ದಂಗೆ ದಯವಿಟ್ಟು ನೋಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ಹೊಸ್ದಾಗಿ ನಾಟಿ ಮಾಡಿ ಅಡಿಕೆ ಗಿಡನ ನಾಟಿ ಮಾಡಿರೋಂಥ ರೈತರುಗಳು ಯಾವ ಥರ ಗೊಬ್ಬರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಒಳ್ಳೆಯದೋ, ಇಲ್ಲ ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಒಳ್ಳೆಯದೋ, ಮಾಮೂಲಿ ಬೇರೆ ಥರದ ಗೊಬ್ಬರಗಳು ಇರ್ತವೆ ಅದನ್ನು ಕೊಟ್ಟರೆ ಒಳ್ಳೆಯದೋ ಅಂತ ರೈತರುಗಳಿಗೆ ಕನ್ಫ್ಯೂಸ್ ಆಗಿರುತ್ತೆ ಸ್ನೇಹಿತರೆ. ನಾನು ಹೇಳೋದು ಏನಪ್ಪ ಅಂತಂದರೆ, ದಯವಿಟ್ಟು ದನಿನ ಗೊಬ್ಬರ ಇರೋಂಥವ್ರು ಹೋಗಿ ತೋಟಗಳಿಗೆ ಬಂದು ಏರ್ಸ್ಬಿಟ್ಟು ಅಂದರೆ ಗೊಬ್ಬರನ ಒಂದು ಕಡೆ ಸುರಿಸುವಾಗ ದಯವಿಟ್ಟು ಯೋಚನೆ ಮಾಡಬೇಕಾಯ್ತದೆ. ಏನಕ್ಕೆ ಅಂತಂದರೆ, ನಾವು ಇವತ್ತು ತಿಪ್ಪೆಯಿಂದ ತಂದಿದ್ದ ಹೊಲ್ದತ್ರ ಹಾಕುವಾಗ ಹೆಚ್ಚು ಕಮ್ಮಿ ಒಂದು ವಾರದ ತನಕ ಇರ್ಸ್ಕೋಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಅಲ್ಲಿ ಬೇರು ಕೊಳೆಯ ಹುಳಗಳಿರ್ತವೆ ಸ್ನೇಹಿತರೆ. ಅದು ಬೇರನ್ನ ಕಟ್ ಮಾಡೋ ಚಾನ್ಸಸ್ ಇರ್ತವೆ. ಅದನ್ನು ನಾವು ಈ ಕೆಮಿಕಲ್ ಇರ್ತದಲ್ಲ ಅಂದರೆ ಅದರದ್ದೇ ಆದಂತಹ ಕೆಮಿಕಲ್ಸ್ ಇರ್ತವೆ, ಅದು ಹುಳಗಳು ಸಾಯೋಂಥವು. ಅದನ್ನು ಒಂದು ಡ್ರಮ್ಮಲ್ಲಿ ಕಲಿಸ್ಕೊಂಡು ಈ ಗಾರೆ ಕಲಿಸ್ಬೇಕಾದ್ರೆ ಚೌ ಕಟ್ ಮಾಡ್ಕೊತಾರಲ್ಲ ಆ ರೀತಿ ಮಾಡ್ಕೊಂಡು ಅದೊಂದು ಡ್ರಮ್ ನೀರನ್ನು ಅಲ್ಲಿಗೆ ಸುರಿದ್ಬಿಟ್ಟು ಒಂದು 3-4 ದಿವಸ ಆದಮೇಲೆ ಅದನ್ನು ಅಡಿಕೆ ಗಿಡಗಳಿಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು ಕೋಳಿ ಗೊಬ್ಬರ ಕೆಲವರು ಕೋಳಿ ಗೊಬ್ಬರನ ಕೊಡ್ತಾ ಇರ್ತಾರೆ ಅಡಿಕೆ ಗಿಡಗಳಿಗೆ. ಕೋಳಿ ಗೊಬ್ಬರ ಕೊಡೋ ಅಂಥ ರೈತರುಗಳು ಏನಪ್ಪ ಅಂತಂದರೆ, ಕೋಳಿ ಗೊಬ್ಬರನ ಅದು ತುಂಬಾ ಹೀಟಲ್ಲಿರ್ತದೆ. ಕೋಳಿಗೆ ಇಕ್ಕಿರ್ತದಲ್ಲ ಅಲ್ಲಿ ಒಂದೇ ಜಾಗದಲ್ಲಿ ಇದ್ದು ಹೀಟಲ್ಲಿರ್ತದೆ. ದಯವಿಟ್ಟು ಅದನ್ನು ಒಂದು ವಾರ 15 ದಿವಸ ಕೊಳೆಸ್ಬಿಟ್ಟು ಆನಂತರ ಗಿಡಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಅದು ಬಿಟ್ಟರೆ ಕಾಂಪೋಸ್ಟ್ ಗೊಬ್ಬರಗಳಿರ್ತವೆ, ಆರ್ಗ್ಯಾನಿಕ್ ಗೊಬ್ಬರಗಳು ತುಂಬ ಇರ್ತವೆ. ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ದಯವಿಟ್ಟು ಕೊಡೋಕೆ ಹೋಗ್ಬೇಡಿ. ಕೊಡಬೇಕು ಅಂತ ಅಂದ್ಕೊಂಡಿರೋರು ಒಂದನ್ನು 4-5 ತಿಂಗಳು ನೆಟ್ಟು 4-5 ತಿಂಗಳು ಆಗಿರೋಂಥ ರೈತರು ಕೊಟ್ಟರೆ, ರಾಸಾಯನಿಕ ಗೊಬ್ಬರ ಕೊಡಲೇಬೇಕು ಅಂತ ಅನ್ನೋ ರೈತರುಗಳು ಈ ಸುಫಲ ಅಂತ ಬರುತ್ತೆ, ಅದನ್ನು ಒಂದೊಂದು ಸ್ವಲ್ಪ ಅಂದರೆ ಒಂದೊಂದು 10 ಗ್ರಾಮ್ನ ಗಿಡಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು, ಚೆನ್ನಾಗಿ ಬರುತ್ತೆ. ನನ್ನ ಪ್ರಕಾರ ನಾನು ಹೇಳೋದಾದರೆ ರಾಸಾಯನಿಕ ಗೊಬ್ಬರಗಳನ್ನ ಕೊಡಲೇಬೇಡಿ. ದಯವಿಟ್ಟು ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಂದರೆ ಕೋಳಿ ಗೊಬ್ಬರ ಆ ಥರದನ್ನ ಗೊಬ್ಬರಗಳನ್ನ ಕೊಡಿ, ಅಂದರೆ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಕೊಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ದನಿನ ಗೊಬ್ಬರ ಕೊಟ್ಟರೆ ಏನೆಲ್ಲ ಪ್ರಯೋಜನ ಅಂತಂದರೆ, ಈಗ ಅದು ನಾವು ಗಿಡಗಳಿಗೆ ಒಂದೊಂದು ಬುಟ್ಟಿ ಸುರಿತೀವಲ್ಲ ಆವಾಗ ಅದು ಅದ್ರ ಸಾರನ ನಿಧಾನಕ್ಕೆ ಬಿಡ್ತದೆ. ಅಂದರೆ ಗೊಬ್ಬರನ ನಿಧಾನಕ್ಕೆ ಗಿಡಗಳ ಬೇರೆ ಇದೆಯಲ್ಲ ಅದು ನಿಧಾನಕ್ಕೆ ತಗೊಳುತ್ತೆ. ಆಮೇಲೆ ತುಂಬ ಗ್ರೀನಿಶ್ ಉಂಟಾಗುತ್ತೆ, ಹಸಿರು ದುಮ್ಕೊಂಡು ಚೆನ್ನಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಕೋಳಿ ಗೊಬ್ಬರ ಆದರೂ ಅಷ್ಟೇ, ಅದನ್ನು ದಯವಿಟ್ಟು ಡೈರೆಕ್ಟಾಗಿ ಹಾಕೋಕ್ಕೆ ಹೋಗ್ಬೇಡಿ. ಡೈರೆಕ್ಟಾಗಿ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಡೈರೆಕ್ಟಾಗಿ ಹಾಕಿದ್ರೆ ಅದು ಬಿಸಿ ಇರುತ್ತಲ್ಲ, ಅದು ಬಿಸಿ ಅಡಿಕೆ ಗಿಡ ಬೇರುಗಳಿಗೆ ಸುಡುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ, ಕೊಟ್ಟಿಗೆ ಗೊಬ್ಬರನೇ ಆಗಲಿ, ದನಿನ ಗೊಬ್ಬರನೇ ಆಗಲಿ, ಕೋಳಿ ಗೊಬ್ಬರನೇ ಆಗಲಿ, ಬೇರೆ ಯಾವ ಗೊಬ್ಬರಗಳೇ ಆಗಲಿ ಡೈರೆಕ್ಟಾಗಿ ಕೊಡೋಕೆ ಹೋಗ್ಬೇಡಿ. ಇನ್ನೂ ಬೇಕಾದ್ರೆ ಕಾಂಪೋಸ್ಟ್ ಗೊಬ್ಬರಗಳಿದೆಯಲ್ಲ, ಅಂದರೆ ನಾವೇ ತಯಾರು ಮಾಡ್ಕೊಳ್ಳೋಂಥದ್ದು, ಈ ಹಳೆ ಸೊಪ್ಪು ಸೆದೆ ಎಲ್ಲನೂ ಒಂದು ಕಡೆ ಹಾಕಿ ಕಳಿಸಿ ಈ ಬ್ಲ್ಯಾಕ್ ಕಲರ್ ಬಂದಿರುತ್ತಲ್ಲ ಅಂಥ ಗೊಬ್ಬರಗಳು ಬೇಕಾದರೆ ಕೊಡ್ಬೋದು. ಈ ದನಿನ ಗೊಬ್ಬರನೇ ಆಗಲಿ, ಕೋಳಿ ಗೊಬ್ಬರನೇ ಆಗಲಿ ದಯವಿಟ್ಟು ಒಂದು 15 ದಿನ ತಂದು ಹೊಲಕ್ಕೆ ಕೆಡಗ್ದ 15 ದಿವಸ ಆದಮೇಲೆ ಕೊಟ್ಟರೆ ಒಳ್ಳೆಯದು ಸ್ನೇಹಿತರೆ. ನಾನು ಏನಪ್ಪ ಹೇಳ್ತೀನಿ ಅಂತಂದರೆ, ದಯವಿಟ್ಟು ರಾಸಾಯನಿಕ ಮೊರೆ ಹೋಗಬೇಡಿ.
ರಾಸಾಯನಿಕ ಮೊರೆ ಹೋದರೆ ದಯವಿಟ್ಟು ರೋಗ ರುಜಿನಗಳು ಬರೋಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನಾನೇನಪ್ಪ ಹೇಳ್ತೀನಿ ಅಂತಂದರೆ, ದಯವಿಟ್ಟು ಈ ಡಾಕ್ಟರ್ ಸಾಯಿಲು, ಮಾಮೂಲಿ ಆರ್ಟ್ಸ್ ಆಫು, ಆಮೇಲೆ ಗ್ರೀನ್ ಪ್ಲ್ಯಾಂಟು ಅಂಥ ಆರ್ಗ್ಯಾನಿಕ್ ಲಿಕ್ವಿಡ್ಸ್ಗಳಂಥ ಲಿಕ್ವಿಡ್ಗಳಿವೆ. ಅದನ್ನು ಸಾವಯವದಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಚಿಕ್ಕದ್ರಿಂದನೇ ಕೊಡ್ತಾ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರ ಈ ತೋಟ, ಅದಕ್ಕೆ ಒಂದು ಸಲ ನಾವು ಚಿಕ್ಕದ್ರಲ್ಲಿ ಏನು ಕೊಟ್ಟಿದ್ದು ಅಂತಂದರೆ, ಇದು ಒಂದು ಕಂಪ್ನಿದು ಆರ್ಗ್ಯಾನಿಕ್ಕು ನೆಟ್ಸಫ್ ಅಂತ ಒಂದು ಆರ್ಗ್ಯಾನಿಕ್ ಕಂಪ್ನಿದು ಲಿಕ್ವಿಡ್ನ ಎಲ್ಲ ಗಿಡಗಳಿಗೂ ಒಂದೊಂದು ಲೀಟ್ರು ಊಯ್ಕೊಂಡು ಹೋಗಿದ್ವಿ. ಅದಕ್ಕೆ ನೋಡಿ, ಒಂದೇ ಅದು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ. ಒಂದು 4-5 ಸಲ, ಒಂದು 3 ಸಲ ದನಿನ ಗೊಬ್ಬರ ಕೊಟ್ಟಿದ್ದೀವಿ. ಇವಾಗ 4.5 ವರ್ಷ ಇದಕ್ಕೆ. ಒಂಬೊಳೆ ಹೊಡೆದು ಕೆಲವೊಂದೊಂದರಲ್ಲಿ ಕಾಯು ಕಚ್ಚಿದೆ. ಸ್ನೇಹಿತರೆ, ನಾನು ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ರಾಸಾಯನಿಕ ಗೊಬ್ಬರನ ಕೊಡೋಕೆ ಹೋಗ್ಬೇಡಿ. ಕೊಟ್ಟರು ದಯವಿಟ್ಟು ಗಿಡಗಳನ್ನ 4-5 ತಿಂಗಳು ಗಿಡ ನೆಟ್ಟು 4-5 ತಿಂಗಳು ಆದಮೇಲೆ ಕೊಡಿ. ಯಾಕೆ ಅಂತಂದರೆ ಬೆಳವಣಿಗೆ ಆಗಬೇಕು ಅಂತಂದರೆ ಅವಾಗ ಆ ಟೈಮಲ್ಲಿ ಮಾತ್ರ ಸುಫಲ ಅಂತ ಒಂದಿರುತ್ತೆ, ಅದನ್ನು ಮಾತ್ರ ಕೊಡಿ. ಇನ್ನು ಬೇರೆ ಟೈಮಲ್ಲಿ ಬೆಳವಣಿಗೆ ಆಗಿ ಎಲ್ಲ ಚೆನ್ನಾಗಿ ಚಿಗುರು ಕಂಡ್ಮೇಲೆ ದಯವಿಟ್ಟು ರಾಸಾಯನಿಕ ಗೊಬ್ಬರಗಳನ್ನ ಸೋಗ್ಸೋಕ್ಕೆ ಹೋಗಬೇಡಿ ಸ್ನೇಹಿತರೆ. ನಾವು ಸಾವಯವದಲ್ಲಿ ಬೆಳೆದ್ರೆ ತುಂಬಾ ಇಳುವರಿನೂ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಗ್ರೋತಾಗೂ ಗಿಡಗಳು ಚೆನ್ನಾಗಿ ಬರುತ್ತೆ. ಆಮೇಲೆ ಕಾಯಿ ಕಚ್ಚೋ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಭೂಮಿಗಳು ನಾವು ಸ್ಟಾರ್ಟಿಂಗಿಂದನೇ ಭೂಮಿನ ಹದ ಮಾಡುವಾಗ ಅದು ಸ್ಟಾರ್ಟಿಂಗು ಸಾವಯವಕ್ಕೆ ಇಳಿಸ್ತೀವಲ್ಲ ನೋಡಿ, ಆಗ ಡೈರೆಕ್ಟಾಗಿ ಸಾವಯವನ ಹೊಂದ್ಕೊಳ್ಳೋ ಶಕ್ತಿ ಇರೋದಿಲ್ಲ ಭೂಮಿಗಳಿಗೆ. 1-2 ವರ್ಷ ಸ್ವಲ್ಪ ಮಂಕಾಗಿ ಇರುತ್ತೆ. ಅದಾದಮೇಲೆ ಸಾವಯವದಲ್ಲಿ ಚೆನ್ನಾಗಿ ಇದಾಗಿದೆ. ಇದು ನೋಡ್ತಾ ಇದ್ದೀರ, ದಯವಿಟ್ಟು ಇದು ಕಂಪ್ಲೀಟು ಸಾವಯವ ಕೃಷಿಯಿಂದನೇ ಮಾಡಿರೋಂಥದ್ದು ತೋಟ. ನೋಡಿ ಎಷ್ಟು ಚೆನ್ನಾಗಿ ಒಂಬಳೆ ಹೊಡೆದವೆ. ಆಮೇಲೆ ಅಂತಂದರೆ ಒಂದೊಂದು ಕಚ್ಕೊಳ್ತವೆ, ಒಂದೊಂದು ಟೈಮ್ ತಗೋತದೆ. ಏನಕ್ಕೆ ಅಂತಂದರೆ ಕರೆಕ್ಟಾಗಿ ನಮಗೆ ಅಡಿಕೆ ಗಿಡ ಇಲ್ಲಿ ನೋಡಿ, ಇದು 4.5 ವರ್ಷಕ್ಕೆ ಒಂದು 4ರಿಂದ 5-6 ಗೊನೆ ತನಕನೂ ಬಿಟ್ಟಿದೆ. ಕೆಲವೊಂದೊಂದು ಬಿಟ್ಟಿಲ್ಲ. ಏನಕ್ಕೆ ಅಂತಂದರೆ ಅಡಿಕೆ ಕರೆಕ್ಟಾಗಿ ಅಡಿಕೆ ಫಸ್ಲಿಗೆ ಬರೋಂಥ ಟೈಮು ಯಾವಾಗಲೂ 4ರಿಂದ 5 ವರ್ಷದ ಮೇಲ್ಪಟ್ಟು ಚೆನ್ನಾಗಿ ಒಂಬಳೆ ಹೊಡೆಯುತ್ತದೆ. ಇದು 4.5 ವರ್ಷಕ್ಕೆ ತುಂಬ ಸುಮಾರಾಗಿ ಚೆನ್ನಾಗಿ ಕಚ್ಚಿದೆ. ಆದ್ದರಿಂದ ದಯವಿಟ್ಟು ಸಾವಯವ ಮೊರೆಗೆ ಹೋಗಿ, ದಯವಿಟ್ಟು ರಾಸಾಯನಿಕವಾಗಿ ಬಳಸೋಕೆ ಹೋಗಬೇಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.